ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿನೇಭ್ಯಃ ಯಜಾಮ ದೇವಾನ್ ಯದಿ ಶಕ್ನವಾ ಮಮಾಜ್ಯಾಯಶಸ್ಸಂ ಸಮ ವೃಕ್ಷಿದೇವಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಏಪ್ರಿಲ್ ತಿಂಗಳು ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ನೋಡೋಣ. ಪ್ರಮುಖವಾಗಿ ಗುರುಬಲ ಇದೆ ಅನ್ನುವಂಥದ್ದನ್ನ ಪ್ರತಿ ತಿಂಗಳು ತಿಳಿಸ್ತಾ ಇರ್ತೀನಿ. ಈ ಒಂದು ತಿಂಗಳಲ್ಲಿ ಗುರು ಬಂದು ತನ್ನ ಪರಿವರ್ತನೆ ಆಗುತ್ತೆ. ನೋಡಿ, ಗುರು ಪರಿವರ್ತನೆ ಆದ್ರೂ ಸಹ ಎರಡನೇ ಮನೆಯಲ್ಲಿದ್ರೆ ಗುರುಬಲನೆ, 11ನೇ ಮನೆಗೆ ಬಂದ್ರು ಗುರುಬಲನೆ. ಅಲ್ಲಿಗೇನಾಯ್ತು, ಬುಧ ಮತ್ತೆ ಗುರು ಮಧ್ಯೆ ಒಂದು ಪರಿವರ್ತನಾ ಯೋಗ ಆಗಿ ಗುರುವಿನ ಒಂದು ಸ್ಥಾನ ಲಾಭ ಸ್ಥಾನಕ್ಕೆ ಬಂದ್ರೆ, ತಾತ್ಕಾಲಿಕವಾಗಿ ಬಂದ್ರೆ ಬುಧನ ಸ್ಥಾನ ದ್ವಿತೀಯ ಸ್ಥಾನಕ್ಕೆ ಬರುತ್ತೆ. ಇದೆರಡು ಪ್ಲಸ್ ಪಾಯಿಂಟ್ ಶುಕ್ರನಿಗೆ. ಅಂದ್ರೆ ಶುಕ್ರನ ಆಧಿಪತ್ಯ ಹೊಂದಿರತಕ್ಕಂಥ ವೃಷಭ ರಾಶಿಯವರಿಗೆ ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ಏನಪ್ಪಾ ಹಾಗಾದ್ರೆ ಡೀಟೇಲ್ಸು? 3ನೇ ತಾರೀಕು ಏಪ್ರಿಲ್ ತಿಂಗಳು ಕುಜ ನಿಮ್ಮ ರಾಶಿಗೆ 11ನೇ ಮನೆಗೆ ಬಂದು ಕುತ್ಕೋತಾರೆ. ಬಹಳ ವಿಶೇಷ ಇದು. 11ನೇ ಮನೆಯನ್ನ ಲಾಭಸ್ಥಾನ ಅಂತ ಕರಿತೀವಿ. ನೋಡಿ, ಯಾವುದೇ ಒಂದು ಗ್ರಹ ಲಾಭಸ್ಥಾನದಲ್ಲಿದ್ರೆ ತನ್ನ ಲಾಭ ಫಲಗಳನ್ನ ಕೊಡ್ಲೇಬೇಕು. ಅದು ಕುಜ ಆಗ್ಲಿ, ಶನಿ ಆಗ್ಲಿ, ಗುರು ಆಗ್ಲಿ, ರಾಹು ಆಗ್ಲಿ, ಕೇತು ಆಗ್ಲಿ, ಪ್ರತಿಯೊಬ್ಬರು ಫಲ ಕೊಡ್ಲೇಬೇಕು. ಕಾರಣ ಏಕಾದಶ ಸ್ಥಾನೇ ಲಾಭಸ್ಥಾನ ಅಂತ ಹೇಳ್ತಾರೆ. ಸರಿ, ಹಾಗಿದ್ದಾಗ ಯಾವಾಗ ಈ 3ನೇ ತಾರೀಕು ಕುಜ ಲಾಭಸ್ಥಾನಕ್ಕೆ ಬರ್ತಾರೋ, ಇಡೀ ತಿಂಗಳು ಪೂರ್ತಿ ನೀವು ಲಾಭಸ್ಥಾನದಲ್ಲೇ ಇರ್ತಾರೆ. ವೃಷಭ ರಾಶಿಯವರಿಗೆ ಕುಜ ನಿಮಗೆ ಸಪ್ತಮ ಸ್ಥಾನಾಧಿಪತಿ ಹಾಗೂ ವ್ಯಯಸ್ಥಾನಾಧಿಪತಿ. ಸಪ್ತಮ ಅಂತಂದ್ರೆ ವಿವಾಹ, ಶುಭ ಕಾರ್ಯ ಇತ್ಯಾದಿಗಳಿಗೆ ಒಂದು ಸ್ಥಾನ ಅಂತಂದ್ರೆ 12ನೇ ಮನೆಯನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ನಾವು ವ್ಯಯಸ್ಥಾನ, ನಷ್ಟಸ್ಥಾನ, ಅಯನ ಶಯನ ಭೋಗಸ್ಥಾನ, ವಿದೇಶಿ ಪ್ರಯಾಣ ಸ್ಥಾನ ಇವೆಲ್ಲವನ್ನ ಹೇಳ್ತೀವಿ. ನೋಡಿ, 11ನೇ ಮನೆಯಲ್ಲಿ 12ನೇ ಮನೆ ಅಧಿಪತಿ ಇದ್ದಾರೆ. ವಿದೇಶಕ್ಕೆ ಹೋಗುವಂತ ಸುವರ್ಣ ಅವಕಾಶ ಇದೆ ವೃಷಭ ರಾಶಿಯವರಿಗೆ. ನಾನೇನಾದ್ರು ಓದ್ಬೇಕು ಮಾಡಬೇಕು, ಆದ್ರೆ ಈಗ ಪ್ರಸ್ತುತ ಯುದ್ಧ ಸಂದರ್ಭ, ನಿಮಗೆ ಬಹಳ ಇನ್ಸೆಕ್ಯೂರು ಇದೆಲ್ಲ ಇರೋದ್ರಿಂದ ಸ್ವಲ್ಪ ಅದನ್ನ ಡಿಲೇ ಮಾಡೋದು ಒಳ್ಳೇದು. ಯಾಕೆಂದ್ರೆ ಪ್ರಾಣಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ಮಾಡೋಣ, ಪ್ರಾಣ ಚೆನ್ನಾಗಿದ್ದು ಆರೋಗ್ಯ ಚೆನ್ನಾಗಿದ್ರೆ 6 ತಿಂಗಳು ಲೇಟಾಗಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡೋಣ, ಏನ್ ತಪ್ಪೇನಿಲ್ಲ. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಈ ಒಂದು ತಿಂಗಳಲ್ಲಿ ಶುಭ ಕಾರ್ಯಕ್ಕೆ ಅತ್ಯಂತ ಅನುಕೂಲ ಇರುತ್ತೆ. ಜೊತೆಗೆ ಒಳ್ಳೆ ನಿದ್ರೆ, ಮೃಷ್ಟಾನ್ನ ಭೋಜನ, ಸುಖವಾದಂತ ಅಭಿವೃದ್ಧಿ, ಲಕ್ಸುರಿ ಆದಂತ ಜೀವನ ಇದೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಕುಜನ ಮುಖಾಂತರ ಪ್ರಾಪ್ತಿ ಆಗುತ್ತೆ. ಜೊತೆಗೆ ಈ ಕುಜ ಅಂತಂದ್ರೆ ಭೂಮಿ ವ್ಯವಸಾಯ ಮಾಡುವಂತ ರೈತರಿಗಾಗ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಮಾಡುವಂತಹ ಮೀಡಿಯೇಟರ್ಸ್ಗಾಗ್ಬೋದು, ಅಥವಾ ಹೂವು ಹಣ್ಣು ತರಕಾರಿ ಇತ್ಯಾದಿ ಬೆಳೆ ಬೆಳೆದು ಮಾರುವಂತವರಾಗಬಹುದು, ಅಥವಾ ಮನೆ ಕಟ್ಟಿ ಕೆಲಸ ಮಾಡುವಂತವರಾಗಬಹುದು. ಉದಾಹರಣೆಗೆ ಮೇಸ್ತ್ರಿಗಳು, ಕೂಲಿ ಕಾರ್ಮಿಕರಾಗಬಹುದು. ಇವ್ರಿಗೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಸಿವಿಲ್ ಇಂಜಿನಿಯರ್ಸ್ಗೆ ಬಹಳ ಚೆನ್ನಾಗಿರ್ತಕ್ಕಂಥ ಸಂದರ್ಭ. ಯುಟಿಲೈಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಕುಜನಿಗೆ ಏನು ಪರಿಹಾರ ಇಲ್ಲ. ಎರಡನೇದು ನಿಮ್ಮ ರಾಶಿಯಾಧಿಪತಿ. ರಾಶಿಯಾಧಿಪತಿ 20ನೇ ತಾರೀಕುವರೆಗೂ ವ್ಯಯಸ್ಥಾನದಲ್ಲಿದ್ದು 20ನೇ ತಾರೀಕಿಂದ ಆಕ್ಟಿವೇಟ್ ಆಗ್ತಾರೆ. ಅಲ್ಲಿವರೆಗೂ ಇಲ್ಲ. ನೋಡಿ, ಏಪ್ರಿಲ್ 20ನೇ ತಾರೀಕಿಂದ ಒಂದು ಸ್ಮಾಲ್ ಸೈಜ್ ರಾಜಯೋಗ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಶುರುವಾಗ್ತಾ ಇದೆ. ಇದು ಕೇವಲ ಒಂದು ತಿಂಗಳವರೆಗೂ ಇರುತ್ತೆ ಅಂತ ತಿಳ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ತಿಂಗಳಲ್ಲಿ. ಶುಕ್ರನಿಂದ ನಿಮಗೆ ಸಕಲ ಸೌಭಾಗ್ಯಗಳು, ಸನ್ಮಂಗಳವು ಪ್ರಾಪ್ತಿಯಾಗುತ್ತೆ. ಹೇಗೆ ಅಂತಂದ್ರೆ 20ನೇ ತಾರೀಕು ಶುಕ್ರ ನಿಮ್ಮ ರಾಶಿಗೆ ಪ್ರವೇಶವಾಗ್ತಾನೆ. ವ್ಯಯದಲ್ಲಿದ್ದಂತ ಶುಕ್ರ 20ನೇ ತಾರೀಕುವರೆಗೂ ಒಂಥರ ಮೀಡಿಯಂ ಆಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. 20ನೇ ತಾರೀಕಿಂದ ಶುಕ್ರ ವೈವಿಧ್ಯಮಾನವಾಗಿರತಕ್ಕಂತ ಪ್ರಕಾಶಗಳನ್ನ ನಿಮ್ಮ ಜೀವನಕ್ಕೆ ಕೊಡ್ತಾನೆ. ಶುಕ್ರನಿಂದ ನಿಮಗೆ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತಕ್ಕಂಥವ್ರು, ಆಮೇಲೆ ನೀವೇನ ಈ ಅಂದಕ್ಕೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸು, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದೀರಾ, ಆಮೇಲೆ ಶುಕ್ರನ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಾಪಾರಗಳು, ಎಕ್ಸಾಂಪಲ್ ಒಂದು ವಸ್ತ್ರ ವ್ಯಾಪಾರ ಅಂದ್ರೆ ಒಳ್ಳೆ ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು, ಕಾಸ್ಮೆಟಿಕ್ಸ್ ಸೇಲ್ ಮಾಡುವಂಥವ್ರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು, ಆಮೇಲೆ ನಟ ನಟಿಯರು, ಈ ತರದ್ದು ಯಾವುದೇ ಆಗ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಶುಕ್ರನ ಸಪೋರ್ಟ್ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮೇಲಾಗಿ ನಿಮಗೆ 6ನೇ ಸ್ಥಾನಾಧಿಪತಿನೂ ಶುಕ್ರನೇ ಆದ್ರಿಂದ ಋಣ ಈ ತಿಂಗಳಿನ ಸಾಲ ಮಾಡಕ್ ಹೋಗಲ್ಲ. ಇರೋ ಸಾಲ ಆದ್ರೂ ತೀರಿಸ್ತಿರಬೇಕಾರೆ. ಆಮೇಲೆ ರೋಗಗಳೇನು ಉತ್ಪತ್ತಿ ಆಗಲ್ಲ, ಆಮೇಲೆ ಶತ್ರುಗಳು ಉತ್ಪತ್ತಿ ಆಗಲ್ಲ. ಇದೆಲ್ಲ ಸ್ವಲ್ಪ ಮೇಜರ್ ಪ್ಲಸ್ ಪಾಯಿಂಟ್ಸ್. ಹಾಗಾಗಿ ಕುಜ ಶುಕ್ರ ನಿಮ್ಗೆ ಚೆನ್ನಾಗಾಯ್ತಾ. ಮೂರನೇದು ಸೂರ್ಯ
ಚತುರ್ಥ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಸೂರ್ಯ 14ನೇ ತಾರೀಕಿನವರೆಗೂ ಲಾಭಸ್ಥಾನದಲ್ಲಿದ್ದು 14ನೇ ತಾರೀಕಿನ ನಂತರ ವ್ಯಯಸ್ಥಾನಕ್ಕೆ ಬಂದರೂ ಸಹ ಉಚ್ಚ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ಮಾತೃ ಮೂಲಕ ಧನಲಾಭ ಪ್ರಾಪ್ತಿ ಅಥವಾ ಪಿತೃ ಮೂಲಕ ಧನಲಾಭ ಪ್ರಾಪ್ತಿ ಅನ್ನೋದು ವೃಷಭ ರಾಶಿಗೆ ಸಿಗುತ್ತೆ, ಹಿರಿಯರ ಆಶೀರ್ವಾದ ಸಿಗುತ್ತೆ. ಜೊತೆಗೇನಪ್ಪಾ ಅಂದ್ರೆ ಒಳ್ಳೆ ವಾಹನವನ್ನ ಖರೀದಿ ಮಾಡುವಂತ ಯೋಗ. ಯಾರ್ಯಾರು ವೃಷಭ ರಾಶಿಯವರು ನೀವೊಂದು ಗಾಡಿನೋ ಕಾರೋ ತಗೊಳ್ಬೇಕು ಅಂತ ಆಸೆ ಪಟ್ಟು ಫೇಲ್ಯೂರ್ ಆಗ್ತಾನೆ ಇದ್ರೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಒಂದು ವಾಹನದ ಯೋಗ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿ ಆಗುತ್ತೆ. ಮತ್ತೆ ವಿಶೇಷವಾಗಿ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ, ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮೇಲಾಗಿ ಸುಖ ಸ್ಥಾನ ವೃದ್ಧಿ ಆಗುತ್ತೆ, ಇದೊಂದು ಪ್ಲಸ್ ಪಾಯಿಂಟ್ ಆಯ್ತಲ್ಲ. ಇನ್ನು ರಾಶಿಯಿಂದ 8 ಮತ್ತು 11ನೇ ಸ್ಥಾನಾಧಿಪತಿ ಹಾಗೂ 2 ಮತ್ತು 5ನೇ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ ಮತ್ತೆ 8, 11 ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರು ಮಧ್ಯೆ ಪರಿವರ್ತನಾ ಯೋಗ ಪ್ರಾರಂಭ ಆಯಿತು. ಈ ಪರಿವರ್ತನಾ ಯೋಗದ ಫಲದಿಂದ ಒಳ್ಳೆ ಹಣ ಸಂಪಾದನೆ, ಕುಟುಂಬದ ವೃದ್ಧಿ, ಮಾತಿಗೆ ವ್ಯಾಲ್ಯೂ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಸಕ್ಸಸ್, ಜೊತೆಗೆ ಉನ್ನತ ವಿದ್ಯೆ ಪ್ಲಸ್ ಪೂರ್ವ ಪುಣ್ಯ ಸ್ಥಾನ ಆಕ್ಟಿವೇಟ್ ಆಗಿ ಸಂತಾನಾಪೇಕ್ಷಿತ ದಂಪತಿಗಳ ಶುಭ ಫಲ, ದಾಯಾದಿಗಳ ಕಲಹಗಳು ದೂರ ಆಗೋದು, ಜೊತೆಗೆ ಅದೃಷ್ಟಗಳು ನಿಮ್ಮನ್ನು ನೋಡ್ಕೊಂಡ್ ಬರೋದು, ಲಾಭಗಳು ನಿಮಗೆ ಬರುವಂತದ್ದು. ಅದನ್ನು ಉಳಿಸೋದಕ್ಕೆ ಮಾತ್ರ ಸ್ವಲ್ಪ ನೀವು ಹುಷಾರಾದಂತ ಒಂದು ಬುದ್ಧಿವಂತಿಕೆಯನ್ನ ಪಡ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಕಡೆ ಸಬ್ಜೆಕ್ಟ್ ಆಯ್ತಾ. ಎರಡನೇದು ಶನಿ ಪ್ರಭಾವ ನೋಡಿ, ನಿಮಗೆ ಭಾಗ್ಯಸ್ಥಾನಾಧಿಪತಿ ಹಾಗೂ ದಶಮ ಸ್ಥಾನಾಧಿಪತಿ ಅಂದ್ರೆ ನಿಮ್ಮ ವೃತ್ತಿಗೆ ಹಾಗೂ ನಿಮ್ಮ ಭಾಗ್ಯಸ್ಥಾನಕ್ಕೆ ಅಧಿಪತಿಯಾದಂತ ಶನಿ ಇನ್ನೂ 1.5-2 ವರ್ಷ ಲಾಭ ಸ್ಥಾನದಲ್ಲೇ ಇರ್ತಾರೆ. ಎಷ್ಟು ಲಾಭಗಳು! ವೃಷಭ ರಾಶಿಯವರಿಗಂತೂ ಖಂಡಿತ ಹೇಳ್ತೀನಿ, ಈ ತಿಂಗಳು ತುಂಬಾ ಅದ್ಭುತವಾದ ಫಲ. ಯುಟಿಲೈಸ್ ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ಖಂಡಿತ ವೇಸ್ಟ್ ಮಾಡ್ಕೋಬೇಡಿ. ಹೆಂಗ್ ಹೇಳುತ್ತೆ ಅಂದ್ರೆ, ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿರಾಶಿತಃ. ಎಷ್ಟು ಚೆನ್ನಾಗಿ ಹೇಳುತ್ತೆ. ಶುಕ್ರ ಏನಾದ್ರು ರಾಶಿಯಲ್ಲೇ ಇದ್ರೆ ಏನು ಫಲ? ಹಾಗಾದ್ರೆ ಎಷ್ಟು ಮಟ್ಟಿಗೆ ಹೇಳುತ್ತೆ ಗ್ರಂಥಗಳು ಅಂತಂದ್ರೆ, ಶುಕ್ರ ಒಳ್ಳೆ ಅಂದಕ್ಕೆ ಹೆಚ್ಚು ಗಮನ ಕೊಟ್ಟು ಬಿಡ್ತೀನಿ. ನಾನು ಪ್ರಾರಂಭದಲ್ಲಿ ನನ್ನ ನಟ ನಟಿಯರಿಗೆ, ಫ್ಯಾಷನ್ ಡಿಸೈನರ್ಗೆ ತುಂಬಾ ಚೆನ್ನಾಗಿರುತ್ತೆ ಎಂಬಂತೆ ಆಕರ್ಷಕವಾದ ಕಣ್ಣುಗಳು, ಒಳ್ಳೆ ಕಣ್ಣಲ್ಲಿ ಒಂದು ಒಳ್ಳೆ ವೈಬ್ರೇಷನ್ ಶುರುವಾಗುತ್ತೆ. ಮತ್ತೆ ಕೂದಲಿನ ರೋಗಗಳು ದೂರವಾಗುವಂಥದ್ದು, ಸಾಂಸಾರಿಕ ಸುಖ ಹೆಚ್ಚಾಗುವಂಥದ್ದು, ಸಂಗೀತ, ಕಲೆ ಇದರ ಆಸಕ್ತಿ ಹೆಚ್ಚಾಗುತ್ತೆ. ಇನ್ಸ್ಟ್ರೂಮೆಂಟ್ಸು ಕಲಿತಾ ಇರ್ತಕ್ಕಂಥವ್ರು, ಅದನ್ನ ನುಡಿಸುವಂಥವ್ರು, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳುವಂಥವ್ರು ತುಂಬಾ ಚೆನ್ನಾಗಿರುತ್ತೆ. ವಸ್ತ್ರಗಳನ್ನ ಖರೀದಿ ಮಾಡುವವರು, ವಸ್ತ್ರಗಳನ್ನ ಮಾರುವವರಿಗೆಲ್ಲ ಚೆನ್ನಾಗಿರುತ್ತೆ. ಸುಗಂಧ ದ್ರವ್ಯಗಳು, ಅನ್ನಪಾನಾದಿ ವಸ್ತುಗಳು ಅಂದ್ರೆ ಜ್ಯೂಸ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು, ಮತ್ತೆ ಎಳ್ನೀರು ಇಟ್ಕೊಂಡಿರ್ತಕ್ಕಂಥವ್ರು, ಅನ್ನ ಅಂತಂದ್ರೆ ಕಿರಾಣಿ ಅಂಗಡಿ ಅಂತ ಹೇಳ್ಬೋದು, ಅಥವಾ ನಮಗೆ ಒಂದು ಸ್ಟೋರ್ಸ್ ಅಂತ ಹೇಳ್ಬೋದು. ಉದಾಹರಣೆಗೆ ನಿಮಗೆ ಸೂಪರ್ ಮಾರ್ಕೆಟ್ ಅಂತ ಇರುತ್ತೆ, ನಮ್ಮ ಕಡೆ ಶೆಟ್ರ್ ಅಂಗಡಿ ಅಂತ ಹೇಳ್ತೀವಿ. ಇದರದೆಲ್ಲ ನಿಮಗೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಶುಭನಾದ ಶುಕ್ರನು ಸೂಚಿಸಿ ಸುಖ ಹಾಗೂ ಭೋಗಗಳನ್ನ ಹೆಚ್ಚಾಗಿ ಕೊಡ್ತಾನೆ. ಮತ್ತೆ ಹೆಂಡತಿ ಮುಖಾಂತರ ಧನಲಾಭ ಪ್ರಾಪ್ತಿ, ಆ ಹೆಂಡತಿಗೆ ಗಂಡನ ಮುಖಾಂತರ ಧನ ಪ್ರಾಪ್ತಿ ಆಗುವಂಥದ್ದು. ವೃದ್ಧರಿಗೆ ಕೂಡ ತುಂಬಾ ಚೆನ್ನಾಗಿದೆ. ವೈವಾಹಿಕ ಜೀವನದಲ್ಲಿ ಕಾಲಿಡಬೇಕಾದ್ರೆ ಪ್ರಶಸ್ತವಾದ ಸಮಯ, ಏನು ತೊಂದರೆ ಇಲ್ಲ. ಸ್ವಲ್ಪ ಕಲಹಗಳು ಬರುತ್ತೆ, ಹುಷಾರಾಗಿರಬೇಕು. ಮತ್ತೆ ಕಫ ಸಂಬಂಧಪಟ್ಟಂತ ಸಮಸ್ಯೆಗಳು ಬಂದು ಸ್ವಲ್ಪ ಗಂಟ್ಲು, ಲಂಗ್ಸ್ ಇಶ್ಯೂಸ್ ಆಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ. ಇದರ ವಿಚಾರವಾಗಿ ಸ್ವಲ್ಪ ಜಾಗ್ರತೆ ಇದ್ರೆ ಒಳ್ಳೇದು. ಹೇಳುತ್ತೆ ಬಹಳ ಸ್ಪಷ್ಟವಾಗಿ, ವೃಷಭ ರಾಶಿಗೆ ಅತ್ಯಂತ ಶುಭ. ರಾಶಿಯಲ್ಲೇ ಶುಕ್ರ ಇದೆ, ಅತ್ಯಂತ ಶುಭ. ಯಾಕೆ ಅಂತಂದ್ರೆ ರಾಶಿಯಾಧಿಪತಿ ಅವರೇ. ಆದ್ರಿಂದ ನಿಮ್ಮ ಶರೀರ ಬಲಿಷ್ಠವಾಗಿದ್ದು ಸುಖ ಫಲ, ಶುಭ ಫಲ ಅನ್ನುವಂಥದ್ದು ಕೊಡುತ್ತೆ. ಅದಲ್ಲದೆ ಇನ್ನೂ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಹೇಳಬೇಕು ಅಂತಂದ್ರೆ, ರಾಶಿಯಾಧಿಪತಿ ರಾಶಿಯದಲ್ಲೇ ಇದ್ರೆ ಇನ್ನೇನೇನು ಹೇಳುತ್ತೆ, ಯಾರದೇ ಪಾಪಗ್ರಹ ದೃಷ್ಟಿ ಇಲ್ಲದೆ ಇದ್ರೆ ಒಳ್ಳೇದು. ಯಾವ್ದನ ಇದೆಯಾ? ಯಾವುದು ಇಲ್ಲ. ಏನ್ ಹೇಳುತ್ತೆ, ಒಳ್ಳೆ ಸಾಹಸಿ ಆಗ್ತೀರಾ. ಆಮೇಲೆ ಸ್ಪೋರ್ಟ್ಸ್ ರಿಲೇಟೆಡ್ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ವಿಶೇಷವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕಾಣಬಹುದು. ಏನೋ ಲಾಭವಾನ್ ಪಂಡಿತ ಸುಖಿ, ಅಂದ್ರೆ ಲಾಭಗಳು ಸಿಗುತ್ತೆ, ತುಂಬಾ ಲಾಭಗಳು ಸಿಗುತ್ತೆ. ಬಟ್ ಅದನ್ನ ಹೆಂಗ್ ಯುಟಿಲೈಸ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ಪಂಡಿತರಿಗೆ ಬಹಳ ಅವಕಾಶ ಸಿಗುತ್ತೆ, ತುಂಬಾ ಸುಖ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿ ಆಗುತ್ತೆ. ಇನ್ನು ತನುಭಾವ ಅಂತ ಹೇಳ್ತೀವಿ. ತನು ಅಂದ್ರೆ ರಾಶಿ, ಯಾವ ರಾಶಿನೋ ಆ ರಾಶಿಯಲ್ಲಿರ್ತಕ್ಕಂಥ ಗ್ರಹಗಳು. ಏನ್ ಹೇಳುತ್ತೆ, ಬಾಹ್ಯದ ಅಂದಕ್ಕಿಂತ ಆಂತರಿಕ ಅಂದವನ್ನು ಹೆಚ್ಚು ಮಾಡಿ ಸ್ವಲ್ಪ ಬಲಿಷ್ಠವಾದ ಫಲಗಳನ್ನು ಕೊಡುತ್ತೆ. ವೃಷಭ ರಾಶಿಯವರಿಗೆ ಸೂರ್ಯನಿಂದ ತೊಂದರೆ ಇಲ್ಲ, ಮಂಗಳ ಅಂಗಾರಕನಿಂದ ತೊಂದರೆ ಇಲ್ಲ, ಬುಧನಿಂದ ತೊಂದರೆ ಇಲ್ಲ, ಗುರುವಿನಿಂದ ತೊಂದರೆ ಇಲ್ಲ, ಶುಕ್ರನಿಂದ ತೊಂದರೆ ಇಲ್ಲ, ಶನಿಯಿಂದನೂ ತೊಂದರೆ ಇಲ್ಲ.
ರಾಹುವಿಂದನೂ ತೊಂದರೆ ಇಲ್ಲ, ಕೇತು ಮಾತ್ರ ಚೆನ್ನಾಗಿಲ್ಲ. ಹಾಗಾಗಿ ಗಣಪತಿ ಆರಾಧನೆ ಹೆಚ್ಚು ಮಾಡಿ. ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಪ್ರತಿದಿನ ಗಣಪತಿ ಸ್ತೋತ್ರ ಕೇಳಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇನ್ನು ಯಾವ ಪರಿಹಾರವೂ ಬೇಕಾಗಿಲ್ಲ, ಎಂಥದ್ದೂ ಇಲ್ಲ, ಚಿಂತೆ ಮಾಡೋಂಗಿಲ್ಲ. ಅದರಲ್ಲಿ ನಮಗೆ ಏಪ್ರಿಲ್ 1ನೇ ತಾರೀಕು ಹನುಮಾನ್ ಜಯಂತಿ ಇದೆ ಈ ಸಲ. ಆಮೇಲೆ ಏಪ್ರಿಲ್ 19 ಅಕ್ಷಯ ತೃತೀಯ ಇದೆ. ಒಳ್ಳೆ ಒಳ್ಳೆ ಸಂದರ್ಭಗಳು, ಹಬ್ಬಗಳು ನಾವು ಆಚರಣೆ ಮಾಡ್ಕೋಬೇಕು. ಅಷ್ಟು ವಿಶೇಷವಾದಂಥ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭ. ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಅಂಡ್ ಇವತ್ತಿನ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ವಾರ್ ಆಗ್ತಾ ಇದೆ, ಸುಮಾರು ಯುದ್ಧಗಳಾಗ್ತಾ ಇದೆ. ಅದರದ್ದು ಎಫೆಕ್ಟ್ ಅನ್ನುವಂಥದ್ದು ನಿಮಗೆ ತಟ್ಟುತ್ತೆ. ನನ್ನ ಮೂಲಕ ಒಂದು ಸ್ವಲ್ಪ ನಾನು ಹೇಳೋದು, ನಿಮ್ಮ ಫ್ಯೂಚರ್ಗೋಸ್ಕರ ಸ್ವಲ್ಪ ಹಣ ಸೇವ್ ಮಾಡಿಟ್ಕೊಳ್ಳಿ. ದುಡ್ಡನ್ನು ಯಾವುದೇ ಕಾರಣಕ್ಕೂ ಪೋಲ್ ಮಾಡಬೇಡಿ, ವೇಸ್ಟ್ ಮಾಡಬೇಡಿ. ನಿಮಗೆ ಏನು ಬೇಕೋ ಖರ್ಚು ಮಾಡಿ. ಮುಂದಕ್ಕೆ ದುಡ್ಡು ಸಾಮ್ರಾಜ್ಯ ಆಗುತ್ತೆ. ಯಾವತ್ತೂ ಕೂಡ ನೋಡಿ, ಈಗ ನಿಮಗೆ ಸಿಲಿಂಡರ್ ಬೆಲೆ ಜಾಸ್ತಿ ಆಗುತ್ತೆ, ದುಡ್ಡು ಬೇಕು. ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ದುಡ್ಡು ಬೇಕು. ಪ್ರತಿಯೊಂದಕ್ಕೂ ದುಡ್ಡು ಬೇಕಾಗುತ್ತೆ. ಆ ಹಣ ನೀವೇನು ಇಟ್ಕೊಂಡು ನನಗೆ ಕೊಡಿ ಅಂತ ನಾನು ಕೇಳ್ತಿಲ್ಲ. ನಿಮ್ಮ ಸೇಫ್ಟಿಗೆ, ಮಕ್ಕಳ ಸೇಫ್ಟಿಗೋಸ್ಕರ ನೀವು ಎತ್ತಿಡಿ. ಹಾಗಾಗಿ ಹಣ ಅವಕಾಶಕ್ಕೆ ನಿಮಗೆ ಒಳ್ಳೆ ಪ್ಲಾನ್ಸ್ ಮಾಡಿ, ದುಡ್ಡನ್ನು ಎತ್ತಿಟ್ಟು ಸಂರಕ್ಷಣೆ ಮಾಡ್ಕೊಳ್ಳಿ. ಫ್ಯಾಮಿಲಿ ಸೇಫ್ ಆಗಿರಬೇಕು. ಯಾರಿಗೋ ಫೋನ್ ಮಾಡಿ ನಾವೊಂದು 5,000 ಸಾಲ ಕೊಡು, 10,000 ಸಾಲ ಕೊಡು ಅಂಥ ಪರಿಸ್ಥಿತಿ ನಿಮ್ಗೆ ಬರಲೇಬಾರದು. ಹಾಗಾಗಿ ದುಡ್ಡನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ವಿಶೇಷವಾಗಿ ಏನಪ್ಪ ಅಂದರೆ, ಈ ತಿಂಗಳಲ್ಲಿ ನಿಮ್ಗೆ ಯಾವುದೂ ಪರಿಹಾರ ಇಲ್ಲದೆ ಇರೋದ್ರಿಂದ ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ವೃಷಭ ರಾಶಿಯವರು ಎಕ್ಸಲೆಂಟ್ ಆಗಿರುತ್ತೆ. ಮಠ, ದೇವಸ್ಥಾನಗಳು ಎಲ್ಲಾದರೂ ಹೋಗಿ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀರಾ ಅಂತ ವಿಚಾರಿಸಿ ಒಂದು 500, 1,000, 2,000, 5,000 ಏನೋ ಒಂದು ಟೋಕನ್ ಟಿಕೆಟ್ ಇಟ್ಟಿರ್ತಾರೆ. ಅದನ್ನು ನೀವು ಅಮೌಂಟ್ ಪೇ ಮಾಡಿಬಿಟ್ಟು ನಿಮ್ಮ ಹೆಸರು ಸಂಕಲ್ಪ ಎಲ್ಲ ಬರೆಸಿ ಅವತ್ತು ಕಂಪಲ್ಸರಿ ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ನೀವೇ ಮಹಾಯಾಗ ಮಾಡಬೇಕಂದ್ರೆ ಲಕ್ಷಗಳು ಖರ್ಚಾಗುತ್ತೆ, ಬೇಡ, ಸಾಮೂಹಿಕವಾಗೇ ಮಾಡ್ಬೋದು, ಗುರುಗಳ ಆಶೀರ್ವಾದ ಸಿಗುತ್ತೆ. ಹಂಗೆ ಹೆಂಗೂ ನಿಮಗೆ ಅನುಕೂಲ ಆಗಲಿಲ್ಲ, ಯಾರ ಕಡೆಯಿಂದ ಸಪೋರ್ಟ್ ಸಿಗಲಿಲ್ಲ, ಎಲ್ಲೂ ಮಾಡ್ತಾ ಇಲ್ಲ ಅಂದರೆ, ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಅನ್ನುವಂತಹ ನಂಬರ್ಗೆ ನೀವು ಫೋನ್ ಮಾಡಿ ಡೀಟೇಲ್ಸ್ ಕೇಳಿದ್ರೆ ನಿಮಗೆ ತಿಳಿಸ್ತಾರೆ. 1,001 ರೂಪಾಯಿ ಆ ಒಂದು ಪೂಜೆಗೆ ನಾವು ಅಮೌಂಟನ್ನು ಫಿಕ್ಸ್ ಮಾಡಿದ್ದೀವಿ. ಈ ಒಂದು ಪೂಜೆಗೆ ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ನಿಮ್ಮ ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ಕಳಿಸ್ಕೊಡ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ನ ನಮ್ಮ ರಿಸೆಪ್ಷನಿಸ್ಟ್ ಕಂಪ್ಲೀಟ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಪೂಜೆ ಎಲ್ಲ ಆಗಿ ಸಂಕಲ್ಪ ಆಗಿ ಕರುಂಗಲಿ ಮಾಲಾ ಅನ್ನುವಂಥ ಮಾಲಾ ಇದೆಯಲ್ಲ, ಅದು ವಿತ್ ಸರ್ಟಿಫಿಕೇಟ್, ಫೋಟೋ ಕಾಪಿ ಸಮೇತವಾದಂಥ ವಿತ್ ಸರ್ಟಿಫಿಕೇಟು ಮಾಲೆ ಅನ್ನೋದು ನಿಮ್ಮ ಕೊರಿಯರ್ಗೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಬರುತ್ತೆ. ಈ ಕರುಂಗಲಿ ಮಾಲಾ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡೋದು. ಅಂದರೆ ವಿಷ್ಣುವಿನ ಅಂಶ, ಶಿವನ ಅಂಶ ಎರಡೂ ಕೂಡ ಇರ್ತಕ್ಕಂಥ ಪ್ರತ್ಯೇಕವಾದಂಥ ಬಲ ಹೊಂದಿರತಕ್ಕಂಥದ್ದನ್ನ ಪೂಜೆಲಿಟ್ಟು ಅಕ್ಷತೆ ಸಮೇತವಾಗಿ ನಿಮಗೆ ಕೊರಿಯರ್ ಮಾಡಲಾಗುತ್ತೆ. ಈ ಒಂದು ಕರಂಗಲಿ ಮಾಲೆಯನ್ನು ನೀವು ಕತ್ತಿಗೆ ಹಾಕೊಳ್ಳೋದ್ರಿಂದ ಒಳ್ಳೆಯದು. ಇಲ್ಲ ಗುರುಗಳೇ, ನಾನು ಪೂಜೆ ಕೊಡೋಕ್ಕಾಗಲ್ಲ, ಆದರೂ ನಾನು ಬರ್ತೀನಿ, ಬಂದು ನೇರವಾಗಿ ನೋಡ್ತೀನಿ ಅಂದರೆ ಬರ್ಬೋದು. ಪೂಜೆ ಕೊಟ್ಟವರೇ ಬರಬೇಕು ಅಂತಿಲ್ಲ, ಯಾರು ಬೇಕಾದರೂ ಬರ್ಬೋದು. ನೀವು ಬನ್ನಿ, ನಿಮ್ಮ ಕುಟುಂಬ ಸಮೇತ ಕರ್ಕೊಂಬನ್ನಿ, ಅಕ್ಕಪಕ್ಕ ಎದುರು ಮನೆ ಎಲ್ಲಾರನ್ನೂ ಕರ್ಕೊಂಬನ್ನಿ, ಬೇಡ ಅಂತ ಹೇಳಿದ. ಬಂದು ದರ್ಶನ ಮಾಡಿಕೊಂಡು ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಏನಂದರೆ ಕರುಂಗಲಿ ಮಾಲ ಬೇಕು, ಸಂಕಲ್ಪ ಆಗಬೇಕಂದ್ರೆ ಮಾತ್ರ ನೀವು ಕಂಪಲ್ಸರಿ ಪೂಜೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ನಾವು ಕೇವಲ 1,000 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಹೋದ ವರ್ಷ ಶನಿಶಾಂತಿ ಮಹಾಯಾಗ ಮಾಡಿದಾಗ ವಿಪರೀತ ಜನ ಆಗೋಗಿ ಕೊನೆಗೆ ಪ್ರಸಾದ ಕಳಿಸೋದ್ರೆ ಸ್ವಲ್ಪ ಜನಕ್ಕೆ ಹೋಗಿ ಸೇರಲಿಲ್ಲ, ಒಂದು 50-100 ಜನಕ್ಕೆ ಸೇರಲಿಲ್ಲ. ಇವತ್ತು ನಮ್ಗೆ ಬೇಸರ ಇದೆ. ಆ ಥರ ಖಂಡಿತ ಈ ಸಲ ಆಗಬಾರ್ದು. ಅದಕ್ಕೆ 1,000 ಜನಕ್ಕೆ ಮಾತ್ರ ಲಿಮಿಟ್ ಇಟ್ಟಿದ್ದೀವಿ, ಅಷ್ಟು ಜನಕ್ಕೆ ಮಾತ್ರ ನೀವು ತೊಗೊಬೋದು. ಅದಕ್ಕೆ ಮೇಲೆ ನಾವು ಪಾರ್ಟಿಸಿಪೇಟ್ ಮಾಡಿಸೋದಕ್ಕೆ ತೊಗೊಳ್ಳಲ್ಲ, ನೀವು ನೇರವಾಗಿ ಬಂದು ದರ್ಶನ ಮಾಡಿಕೊಡ್ಬೋದು. ಓವರಾಲ್ ನೋಡಿದಾಗ ಈ ಒಂದು ಮಹಾಯಾಗ ಇಲ್ಲೇ ಅತ್ತಿಬೆಲೆ ಸುತ್ತು ಮಾಡ್ತಾ ಇರೋದ್ರಿಂದ ಅದರದ್ದು ಅಡ್ರೆಸ್ ಕೂಡ ನಿಮಗೆ ಮ್ಯಾಪ್ ಲೊಕೇಶನ್ ಫಸ್ಟ್ ಕಮೆಂಟಲ್ಲಿ ಬರುತ್ತೆ, ಅದನ್ನು ವೀಕ್ಷಣೆ ಮಾಡಿ ಡೈರೆಕ್ಟಾಗೂ ಬರ್ಬೋದು. ಬರೋಕ್ಕಾಗಲಿಲ್ಲ ಅಂದರೆ ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ, ಪ್ರತಿಯೊಂದು ನೀವು ನೋಡ್ಬೋದು. ಸುಮಾರು ಜನ ಪುರೋಹಿತರು, ಅದ್ಭುತವಾದಂಥ ಮಹಾಯಾಗ ಇದು ನಡೀತಾ ಇದೆ. ನೋಡೋದಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.